ಅದಕ್ಕೊಂದು ಉದಾಹರಣೆ ನಾನು ಕೊಡ್ತೀನಿ. ಈಗ ಸರ್ಕಾರ ಚುನಾವಣೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ಯಾಂಕ್ ಚುನಾವಣೆ ಬಂದಾಗ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೆ. ಅದಕ್ಕಿಂತ ಹಿಂದಕ್ಕೆ ಹೋದ್ರೆ ಹಿಂದೆ ಇಲ್ಲಿ SKL ದ್ಯಾವಣ್ಣವರು ಚುನಾವಣೆಗೆ ಸ್ಪರ್ಧಿಸಿದ್ರು DCC ಬ್ಯಾಂಕ್ಗೆ. ಆಗ ಇದೇ ಸುಧಾಕರ್ ಅವರು ನಮ್ಮ ಹತ್ರ ಬಂದಾಗ ನಮ್ಮ ತಾಲೂಕಿನ ಪ್ರತಿನಿಧಿ ಹಾಕಿದ್ದಾಗ ಕೂಡ ನಾವು ಕೊಟ್ಟ ಮಾತಿನಂತೆ ನಮ್ಮ 36 ಓಟ್ನ ಇವರಿಗೆ 1 ಓಟ್ ಕೂಡ ಮಿಸ್ ಮಾಡಿದಿರ ಹಾಕಿ ಇವ್ರು ಹೇಳಿದವ್ರನ್ನ ಗೆಲ್ಸ್ಕೊಟ್ವಿ. ಆ ಒಂದೇ ಒಂದು ಭರವಸೆ ಮೇಲೆ ಮೊನ್ನೆ ಏನ್ ಮಾಡಿದ್ವಿ, ನಿಮ್ಮ ತಾಲೂಕ್ನವ್ರು ನೀವು ನಿಂತ್ಕೊಳ್ರಪ್ಪ ಅಂತ ಇದೆ. SKL ದ್ಯಾವಣ್ಣ ಇರ್ಬೋದು, ನಾಗರಾಜ್ ಇರ್ಬೋದು, ಇವ್ರೆಲ್ರೂ ಹೇಳಿದಾಗ ನಾವು ಇವ್ರನ್ನ ಮಾತಾಡ್ಲಿಕ್ಕೆ ಫೋನ್ ತಗೊಂಡ್ರೆ ಫಾರಿನ್ ಅಲ್ಲಿ ಅವ್ರಿಗೆ ಅಂತಂದ್ರು. ಅವ್ರು ಫಾರಿನ್ ಅಲ್ಲಿ ಇದ್ರು ಅಥವಾ ಡೆಲ್ಲಿಯಲ್ಲಿ ಇದ್ರು, ಎಲ್ಲಿದ್ರು ನಮ್ಗೆ ಗೊತ್ತಿಲ್ಲ. ಅದಾದ್ಮೇಲೆ ಅವ್ರ ತಂದೆ ಹತ್ರ ಹೋಗಿ ಆಶೀರ್ವಾದ ತಗೊಂಡು ನಾನು ಅಪ್ಲಿಕೇಶನ್ ಹಾಕ್ತೆ NDA ಪರವಾಗಿ. ನಾನು ಅಪ್ಲಿಕೇಶನ್ ಹಾಕಿದಾಗ ಲಾಸ್ಟ್ ವರ್ಗೂ ಸುಮ್ಮನಿದ್ದು, ಲಾಸ್ಟ್ ನಾಗ ಇದೇ ಮೋಹನ್ ರೆಡ್ಡಿಗೆ ನೀವು ಸಪೋರ್ಟ್ ಮಾಡಿದ್ರಿ. ಇದೇ ಮೋಹನ್ ರೆಡ್ಡಿ ನಿಮ್ಮನ್ನ MLA ಎಲೆಕ್ಷನ್ ಅಲ್ಲಿ ರೋಡ್ ರಂಪಾಟದಲ್ಲಿ ಬೈದ. ಇಂಥವನ್ನ ಅಡ್ಜಸ್ಟ್ಮೆಂಟ್ ರಾಜಕಾರಣ ಯಾರ್ದು, ನಮ್ದೇ ಅವ್ರದೇ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೊಬೇಕು. ನನ್ನ ಸೋಲಿಸ್ಲಿಕ್ಕೆ ದೊಡ್ಡ ಕಾರಣ ನೀವೇನೆ, ಸುಧಾಕರ್ ಅವರು ತೀರ್ಮಾನ ತಗೊಂಡ್ರಿ. ಅದಾದ್ಮೇಲೆ ಇವತ್ತು ಅದಕ್ಕ ಇದೇ ಉಸ್ತುವಾರಿ ಸಚಿವರು ಇದೇ ಮೋಹನ್ ರೆಡ್ಡಿನ ಗೆಲ್ಲಿಸ್ಲಿಕ್ಕೆ ಒಂದು ಪಟ್ಟು ಮಾಡಿ ಮೋಹನ್ ರೆಡ್ಡಿನ ಗೆಲ್ಲಿಸ್ಲೇಬೇಕಂತ ಹೊರಟಾಗ ಕೈ ಜೋಡಿಸಿದವರು ಯಾರು? ಸುಧಾಕರ್. ಆಮೇಲೆ ಚೀಮೂಲ್ ಎಲೆಕ್ಷನ್ ಬಂದಾಗ ನಂದಿ ಒಂದು ಕ್ಷೇತ್ರಕ್ಕೆ ಒಬ್ಬ ಕ್ಯಾಂಡಿಡೇಟ್, NDA ಕ್ಯಾಂಡಿಡೇಟ್ನ ಅಥವಾ BJP ಕ್ಯಾಂಡಿಡೇಟ್ ಆಗ್ಲಿ ಅಥವಾ ದಳದ ಕ್ಯಾಂಡಿಡೇಟ್ ಆಗ್ಲಿ ಅಥವಾ ಒಟ್ಟಿಗೆ ಕ್ಯಾಂಡಿಡೇಟ್ ಆಗ್ಲಿ, ಒಬ್ಬ ಕ್ಯಾಂಡಿಡೇಟ್ ಕೂಡ ನಿಮ್ಮಿಂದ ಹಾಕ್ಲಿಕ್ಕೆ ಆಗ್ಲಿಲ್ಲ. ಕಾರಣ ಏನು ಅಂತಂದ್ರೆ ಅದು ಅಡ್ಜಸ್ಟ್ಮೆಂಟ್ ರಾಜಕಾರಣ. ನೀವು ಆ ಕಡೆ ಇವ್ರನ್ನ ವೆಂಕಟೇಶ್ ಅವ್ರನ್ನ ಗೆಲ್ಸ್ಬೇಕು ಅಂತೇಳಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆ ಕೆಲಸ ಮಾಡಿದ್ರಿ. ಇವತ್ತು ಚೀಮುಲ್ಲು ಇವತ್ತು ಇಲ್ಲಿಗೇನು ಒಂದು ಡೈರಿ ಬರ್ಬೇಕಾದ್ರೆ ನಿಮ್ಮ ಶ್ರಮ ಇದೆ, ನಾವಿಲ್ಲ ಅಂತ ಹೇಳಲಿಲ್ಲ. ಆದ್ರೆ ಇವತ್ತು ಚೀಮುಲಲ್ಲೇ ಅದೇ ನೀವು ಮನ್ಸು ಮಾಡಿದ್ರೆ ಇವತ್ತು ಚೀಮುಲಲ್ಲಿ ಅಧ್ಯಕ್ಷರು NDA ಅಧ್ಯಕ್ಷ ಆಗ್ತಾ ಇದ್ರು. ನೀವು ಅದನ್ನ ಮಾಡ್ಲಿಲ್ಲ. ನೀವು ಅಡ್ಜಸ್ಟ್ಮೆಂಟ್ ಅಂತ ಪಾಪ ನಮ್ಮ MLA ಅವ್ರನ್ನ ಮಾತಾಡ್ತಕ್ಕಂತ ಇದು ನಿಮ್ಗಿಲ್ಲ. ಕಾರಣ ಏನಂದ್ರೆ ನಮ್ಮ MLA ಅವ್ರು ಕೊಟ್ರೆ ವರ, ಇಟ್ರೆ ಶಾಪ. ಅವ್ರು ಒಂದ್ಸಾರಿ ಕಾರ್ಯಕರ್ತನ ಉಳಿಸ್ಕೊಳ್ಳಿಕ್ಕೆ ಅವ್ರ ಎಲೆಕ್ಷನ್ ಅಲ್ಲ, ಎಂಥ ಸಂದರ್ಭದಲ್ಲೂ ಕೂಡ ಅದಕ್ಕಿಂತ ಹೆಚ್ಚಿಗೆ ಮಾಡಿ ಇವತ್ತು ಅವ್ರ ಕ್ಷೇತ್ರನ 2 ಸೀಟು ಮತ್ತೆ ಇನ್ನೊಂದು ನಮ್ಮ ಕ್ಷೇತ್ರದಲ್ಲಿ 3 ಸೀಟು ಇವತ್ತು ಉಳಿಸ್ಕೊಂಡವ್ರೆ. ಅದೇ ನೀವ್ ಯಾವ್ದು ಉಳಿಸ್ಕೊಳಕ್ ಆಗಿದೆ, ಏನೇನಾಗಿದೆ ಅನ್ನೋದನ್ನ ಬಹಿರಂಗವಾಗಿ ಎಲ್ರಿಗೂ ಗೊತ್ತದೆ. ದಯವಿಟ್ಟು ಸುಧಾಕರ್ ಅವರಲ್ಲಿ ನಾವು ಮನವಿ ಮಾಡೋದು ಇಷ್ಟೇನೆ, ನೀವ್ ಯಾವ್ದು ಏನೇನ ಮಾಡ್ಕೊಳ್ರಿ. ನಮ್ಮ ಶಾಸಕರನ್ನ ಮಾತಾಡುವಾಗ ನೀವ್ ಹಿಂದೆ ಮುಂದೆ ಯೋಚನೆ ಮಾಡ್ರಿ. ಕಾರಣ ಏನಂತಂದ್ರೆ ನಮ್ಮ ಶಾಸಕರು ಯಾವತ್ತೂ ಆತರ ಒಂದ್ಸಾರಿ ಮಾತು ಹಿಂಗ್ ಕೊಟ್ಟವ್ರೆ ಅಂದ್ರೆ ಆ ಮಾತಿನಂತ ನಡ್ಕೊಳ್ಳಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ಶಾಸಕರು ರವಿಕುಮಾರ್ ಅವರು. ಅದನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆದ್ರಿಂದ ಇವೆರಡರಲ್ಲೂ ಕೂಡ ಜಿಲ್ಲಾ ಬ್ಯಾಂಕ್ ಎಲೆಕ್ಷನ್ ಇರ್ಬೋದು, ಚೀಮೂಲ್ ಎಲೆಕ್ಷನ್ ಇರ್ಬೋದು, ನಿಮ್ ನಡವಳಿಕೆಗಳೇನು ಅನ್ನೋದನ್ನ ಇಡೀ ಕ್ಷೇತ್ರ ಜನತೆ ಗೊತ್ತದೆ. ಇವತ್ತು ನೀವು ಇಷ್ಟೆಲ್ಲಾ ನಾನು ಡೆವಲಪ್ಮೆಂಟ್ ಮಾಡಿದೀನಿ, ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಕೋಟಿ ತಂದಿದ್ದೀನಿ, ಈ ತಾಲೂಕ್ ಹಾಕಿದ್ದೀನಿ ಅಂದ್ರೆ ನೀವು ಯಾಕೆ ತಾಲೂಕ್ MLA ಸೋತ್ರಿ ಅನ್ನೋದನ್ನ ಒಂದ್ಸಾರಿ ಒಂದ್ ಹೆಜ್ಜೆ ಹಿಂದಕ್ಕೆ ನೋಡ್ರಿ. ಅದಕ್ಕೆ ಕಾರಣ ಏನು ಅಂತ ನಿಮ್ಗೆ ಗೊತ್ತಾಗ್ತದ. ಆ ಕಾರಣಗಳೆಲ್ಲ ನಾನು ಹೇಳ್ಕೊಂಡು ಕೂತ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ.